ಹೇಳ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತಿನ ಅನುಭವ ಮಂಟಪ ಗೋಷ್ಠಿಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ವಚನ ಬಂಧು ಅಪ್ಪವರು ಬರೆದಿದ್ದ ಈ ಪುಸ್ತಕದಲ್ಲಿ ಇವತ್ತು 29ನೇ ವಚನ ಅದ. 28 ನೋಡೀವಿ, ಇವತ್ತು 29ನೇ ಅಮುಗಿ ದೇವಯ್ಯನವರು ವಚನ ಅದ. ಕುಡಿ ಹತ್ತದ ಗಾಳಿಯಂತೆ, ಕಾಡಿಗೆ ಹತ್ತದ ಆಲಿಯಂತೆ, ನೇ ಹತ್ತದ ನಾಲಗೆಯಂತೆ, ಕುಡಿ ಹತ್ತದ ಗಾಳಿಯಂತೆ, ಕುಡಿ ಮಂಗಳ ಮಣ್ಣ ಬೆರೆಸದಂತೆ, ಸಿದ್ಧ ಸೋಮನಾಥ ನಿಮ್ಮ ಶರಣನು ಸಕಲ ಸುಖಗಳ ಸುಖಿಸಿಯಾಗಿ ಬೇರಿಪ್ಪನು. ಅಪ್ಪರು ಇದಕ್ಕೆ ಶೀರ್ಷಿಕೆ ಕೊಟ್ಟಾರೆ. ಅಕ್ಕಮಾದೇವಿ ಬರ್ರಿ ಸರ್ ಕೊಟ್ಟಾರ್ರಿ. ಶರಣನ ಲಕ್ಷಣ ವ್ಯಾಖ್ಯಾನ ನೋಡಮ್ ಸರ್. ಅಮುಗೆ ದೇವಯ್ಯ ಶಿವಯೋಗಿ ಸಿದ್ದರಾಮೇಶ್ವರ ಕಾರ್ಯಕ್ಷೇತ್ರವಾದ ಸೊನ್ನಲಾಪುರದಲ್ಲಿ ನೇಯ್ಗೆ ಕಾಯಕ ಮಾಡಿಕೊಂಡು ಇರುತ್ತಿದ್ದರು. ಅಮುಗೆ ದೇವಯ್ಯನವರು ಶಿವಯೋಗಿ ಸಿದ್ದರಾಮೇಶ್ವರ ಕಾರ್ಯಕ್ಷೇತ್ರವಾದ ಸೊನ್ನಲಾಪುರದಲ್ಲಿ ನೇಯ್ಗೆ ಕಾಯಕ ಮಾಡಿಕೊಂಡು ಇರುತ್ತಿದ್ದರು. ಇಷ್ಟಲಿಂಗ ಪೂಜೆ, ಜಂಗಮ ದಾಸೋಹ ತಪ್ಪುತ್ತಿರಲಿಲ್ಲ. ಒಂದು ಸಲ ಒಂದು ಘಟನೆ ಹೇಳ್ತಾರೆ ಅವ್ರ ಜೀವನದಲ್ಲಿ. ಸಿದ್ದರಾಮರು ಮಲ್ಲಿಕಾರ್ಜುನನ ಪರ್ವ ಅಂದರೆ ಖಾಂಡ ಹಬ್ಬ ಇಟ್ಟುಕೊಂಡಿದ್ದರು. ಭತ್ತವನ್ನು ಕುಟ್ಟಲು ಮನೆ ಮನೆಗೆ ಕೊಡುತ್ತಿರುವಾಗ ಭತ್ತ ಕುಟ್ಟಿ ಕೊಡಲು ಅಮುಗೆ ದೇವಯ್ಯ ನಿರಾಕರಿಸಿದ. ಹೌದು, ನಾವು ಇಷ್ಟಲಿಂಗಧಾರಿಗಳು, ಸಿದ್ದರಾಮ ಶೈವ. ಇಷ್ಟಲಿಂಗ ಪೂಜಕರಾದ ನಾವು ಸ್ಥಾವರ ಲಿಂಗದ ಸೇವೆ ಮಾಡುವುದಿಲ್ಲವೆಂದು ಖಡಾಖಂಡಿತವಾಗಿ ಹೇಳಿದರು. ತಕ್ಷಣ ಸಿದ್ದರಾಮನಿಗೆ ಸುದ್ದಿ ಮುಟ್ಟಿತು. ಸಿದ್ದರಾಮ ಕೋಪದಿಂದ ನನ್ನ ಆಜ್ಞೆ ನಿರಾಕರಿಸಿದವರಿಗೆ ಗ್ರಾಮದಲ್ಲಿ ಇರಲು ಹಕ್ಕಿಲ್ಲ ಎಂದು ಅಪ್ಪಸಿದ. ತಕ್ಷಣ ಮನೆ ಖಾಲಿ ಮಾಡಿ ಸಾಮಾನುಗಳು 3 ಗಂಟು ಸಿದ್ಧವಾದವು. ಸತಿಯಾದ ವರದಾನಿ 1 ಗಂಟನ್ನು ಹೊತ್ತುಕೊಂಡರು. ಅಮುಗೆ ದೇವಯ್ಯ 1 ಗಂಟು ತೆಗೆದುಕೊಂಡರು. ಇನ್ನುಳಿದ 1 ಗಂಟು ಅಲ್ಲಿಯೇ ಬಿಟ್ಟುಬಿಟ್ಟರು. ಸೊನ್ನಲಾಪುರದಿಂದ ಬಸವ ಕಲ್ಯಾಣ ಹತ್ತಿರದ ಶಿವಪುರಕ್ಕೆ ಬಂದರು. ಅವರು ಶಿವಪುರಕ್ಕೆ ಬರುವುದರೊಳಗಾಗಿ ಇನ್ನೊಂದು ಗಂಟು ಆಟೋಮೆಟಿಕ್ ಬಂತಲ್ಲಿ ಶಿವನು ತಂದು ಮುಟ್ಟಿಸಿದ್ದ. ಕೆಲವು ದಿವಸ ಶಿವಪುರದಲ್ಲೇ ಉಳಿದರು. ಮರುದಿವಸ ಸೊಲ್ಲಾಪುರದಲ್ಲಿ ಮಲ್ಲಿಕಾರ್ಜುನ ಲಿಂಗಕ್ಕೆ ಅಭಿಷೇಕ ಮಾಡುವಾಗ ಆ ಎಂದು ಸ್ವಲ್ಪ ನಿಧಾನವಾಗಿ ಮಾಡು ಸಿದ್ದರಾಮ ಎಂದು ನರಳವತ್ನಿ ಕೇಳಿತು. ಲಿಂಗದಿಂದ ಗಾಬರಿಯಾಗಿ ಸಿದ್ದರಾಮ ಏಕೆ ಎಂದು ಕೇಳಲು, ನನ್ನ ಭಕ್ತ ಅಮುಗಿ ದೇವನಿಗೆ ನೀನು ಅರೆ ಹಾಕಿದ್ರಿಂದ ಅವನ 1 ಗಂಟು ತಲೆಯ ಮೇಲೆ ಹೊತ್ತುಕೊಂಡು ಮುಟ್ಟಿಸಿ ಬಂದಿದ್ದ. ತಲೆನೋವಾಗಿದೆ, ಅವಕಾಶವಾಗಿ ಅಭಿಷೇಕ ಮಾಡು ಎಂದು ಹೇಳಿದನು. ಇಲ್ಲ ಇವು ವರ್ಷ ನೀರು ಯಾರು ಅಕ್ಕ ಲಿಂಗ ಯಾರು ನೀರು ನಿನ್ನ ಗಂಟು ಒಯ್ದಿದ ಅವನು. ಪಶ್ಚಾತ್ತಾಪದಿಂದ ಬಂದು ಅಮುಗೆ ದೇವನಿಗೆ ಕ್ಷಮೆ ಕೇಳಿದ. ಅಷ್ಟರಲ್ಲಿ ಅಮುಗೆ ದೇವಯ್ಯ ದಂಪತಿಗಳು ಶಿವಪುರದಿಂದ ಬಸವ ಕಲ್ಯಾಣಕ್ಕೆ ಹೊರಡಲು ಸಿದ್ಧವಾಗಿದ್ದರು. ಪುನಃ ಸೊನ್ನಲಿಗೆಗೆ ಬರಲು ವಿನಂತಿಸಿದಾಗ, ಮುಂದೆ ಕೆಲವು ತಿಂಗಳಲ್ಲಿ ನೀವೇ ಬಸವ ಕಲ್ಯಾಣಕ್ಕೆ ಬರುತ್ತೀರಿ, ಮತ್ತೆ ಕೂಡೋಣ ಎನ್ನುತ್ತಾರೆ. ಏನು ಮಾಡ್ತದೆ ಇದು? ಸಿದ್ದರಾಮ ಮರಳಿ ಸೊನ್ನಲಿಗೆಗೆ ಹೋದರು. ಅಂದರೆ ಸಿದ್ದರಾಮೇಶ್ವರ ಕರ್ಲಿಕ್ಕೆ ಬರ್ತಾರಂತ ಅವ್ರಿಗೆ. ಶಿವಪುರಕ್ಕೆ ಬಂದ್ರೆ
ನಾವು ಬರಂಗಿಲ್ಲ, ನೀನೇ ತೊಡೆದಂದ್ರೆ ನೀನೇ ಬರ್ತೀನಿ, ಅವಾಗ ಭೇಟಿಯಾಗ ಮತ್ತೆ ಅಂದ್ರೆ ಅದು ಅಮಗೆ ದೇವ. ಹಾಂ ಕ್ಷಮೆ ಕೇಳಕ್ಕೆ ಬಂದಾಗ ಸಿದ್ದರಾಮ ಮರಳಿ ಸೊಲ್ಲಾಪುರಕ್ಕೆ ಹೋದ್ರು. ಕಲ್ಯಾಣ ಕ್ರಾಂತಿ ಆದ ನಂತರ ಉಳಜೆಯಲ್ಲಿ ಅನೇಕ ವರ್ಷ ಈ ದಂಪತಿಗಳು ಉಳಿದುಕೊಂಡು ಲಿಂಗಾಯತ ಧರ್ಮ ಪ್ರಸಾರ ಮಾಡಿದರು. ಯಾದವ ಚಕ್ರವರ್ತಿ ಸಿಂಗಣ ಮಹಾರಾಜರು ದರ್ಶನಕ್ಕೆ ಬಂದಾಗ ಅಮುಗೆ ದೇವಯ್ಯನ ಮಹಿಮೆ ಶಾಸನ ಬರೆಸುತ್ತಾರೆ. ಇವತ್ತಿಗೂ ಶಾಸನಗಳು ನೋಡಲಿಕ್ಕೆ ಸಿಗುತ್ತವೆ. ಇವನು ಬರೆದಿರುವ 30 ವಚನಗಳು ಸಿಗುತ್ತವೆ. ಸಿದ್ಧ ಸೋಮನಾಥ ಇವನ ಅಂಕಿತನಾಮ. ಇದು ಪೀಠಿಕೆ ಆಯ್ತು ಸಲ್ಲಿತನ, ಈ ವಚನಕ್ಕೆ ಬರ್ತಾರೆ. ಶಾಸನ ಇಲ್ಲವ ಅಂದರೆ ಪೂಜೆ ಉಳಜೆ. ಹಾಂ ಆಯ್ತು ಆಯ್ತು ನಡಿ. ಪ್ರಸ್ತುತ ವಚನದಲ್ಲಿ ಶರಣನ ಲಕ್ಷಣ ಹೇಳಲಾಗಿದೆ. ಹಾಂ ಈಗ ಒಂದು ವಚನ ಮಾಡ್ತೀವಿ. ಶರಣ ಲೋಕದ ಕಣ್ಣಿಗೆ ಮನುಷ್ಯರಂತೆ ಕಂಡರೂ ಅವನು ಮಾನವನಲ್ಲ. ಶರಣನು ನಮ್ಮಂತೆ ಉಣ್ಣುತ್ತಾನೆ, ನೀರು ಕುಡಿಯುತ್ತಾನೆ, ನಿದ್ರೆ ಮಾಡುತ್ತಾನೆ, ನಿಜ. ಆದರೆ ನಮ್ಮಂತೆ ಇರುವವನಲ್ಲ, ಇದ್ದು ಇಲ್ಲದಂತೆ ಇರುತ್ತಾನೆ. ಗಾಳಿ ಎಷ್ಟೇ ಬೀಸಿದರೂ ಗಾಳಿಗೆ ಮಣ್ಣು ಧೂಳು ಅಂಟುವುದಿಲ್ಲ. ಗಾಳಿ ಧೂಳು ಅಂಟುವುದಿಲ್ಲ. ಹೌದು ಹೌದು ಹೌದು. ಗಾಳಿ ಧೂಳಿನಲ್ಲಿದ್ದರೂ ಮಣ್ಣಿನಲ್ಲಿದ್ದರೂ ಗಾಳಿ ಯಾವುದು ಅಂಟಿಸಿಕೊಳ್ಳುವುದಿಲ್ಲ. ರೈಟ್ ರೈಟ್ ರೈಟ್. ಅದೇ ರೀತಿಯಾಗಿ ಶರಣನಾದವನು ನಮ್ಮ ಮಧ್ಯದಲ್ಲಿ ಇದ್ದರು, ಸಂಸಾರ ಮಧ್ಯದಲ್ಲಿ ಇದ್ದರು, ಹೆಣ್ಣು ಹೊನ್ನು ಮಣ್ಣುಗಳ ಮಧ್ಯದಲ್ಲಿ ಇದ್ದರು ಅವನು ನಿರ್ಲಿಪ್ತನಾಗಿರುತ್ತಾನೆ. ರೈಟ್. ನಮಗೆ ಅನಿಸುತ್ತದೆ ನಮಗೂ ಅವನಿಗೆ ಯಾವುದೇ ಫರಕ್ ಇಲ್ಲ, ವ್ಯತ್ಯಾಸ ಇಲ್ಲ. ಭೂಮಿ ಆಕಾರದಷ್ಟು ವ್ಯತ್ಯಾಸ ಇರುತ್ತದೆ. ಶರಣನು ನರಮನುಷ್ಯನಲ್ಲ. ಸಂತರಿಗೆ, ಶರಣರಿಗೆ, ಗುರುಗಳಿಗೆ, ಅನುಭಾವಿಗಳಿಗೆ ನಾವು ಹೊರಗಣ್ಣಿನಿಂದ ನೋಡಿ ಅಳೆಯಬಾರದು. ಹೊರಗಣ್ಣಿನಿಂದ ನೋಡಿ ಕಡಿಮೆ ಎಂದು ತಿಳಿದುಕೊಳ್ಳಬಾರದು. ಮತ್ತೊಂದು ದೃಷ್ಟಾಂತ ಹೇಳ್ತಾರೆ. ಒಂದು ಅರಣ್ಯದ ಗುಡಿಸಿನಲ್ಲಿ ಒಬ್ಬ ಶರಣ ವಾಸಿಸುತ್ತಿದ್ದ. ದಿನಾಲು ಒಂದು ಹಳ್ಳಿಗೆ ಹೋಗಿ ವಚನ ತತ್ವ ಪ್ರಸಾರ ಮಾಡಿ ಜನರ ಕಷ್ಟ ದುಃಖಗಳು ಪರಿಹರಿಸುತ್ತಿದ್ದ. ಮಹಾರಾಜನು ಅವನ ದರ್ಶನಕ್ಕೆ ಹೋದ. ಅವನ ಮಾತುಗಳಿಂದ ಪ್ರಭಾವಿತನಾದ. ವಾರಕ್ಕೆ 1 ಸಲ 2 ಸಲ ದರ್ಶನ ಮಾಡಿ ಬಂದರೆ ಆತ್ಮಕ್ಕೆ ಶಾಂತಿ ದೊರೆಯುತ್ತಿತ್ತು. ಬರುತ್ತಾ ಮಹಾರಾಜನು ಪ್ರತಿನಿತ್ಯವೂ ಹೋಗತೊಡಗಿದ. ಮಂತ್ರಿಗಳು ಎಲ್ಲ ಸೇರಿಕೊಂಡು ಆಲೋಚನೆ ಮಾಡಿ ಮಹಾರಾಜರಿಗೆ ವಿನಂತಿಸಿಕೊಂಡರು. ಮಹಾರಾಜ, ತಾವು ಪ್ರತಿನಿತ್ಯ ಶರಣರ ದರ್ಶನಕ್ಕೆ ಹೋಗೋದರಿಂದ ರಾಜ್ಯದ ಆಡಳಿತಕ್ಕೆ ತೊಂದರೆಯಾಗುತ್ತದೆ. ಶರಣನಿಗೆ ತಂದು ಅರಮನೆಯಲ್ಲೇ ಇಡುವ ವ್ಯವಸ್ಥೆ ಮಾಡೋಣ ಎಂದು ವಿನಂತಿಸಿಕೊಂಡ. ಅದಕ್ಕೆ ರಾಜನು ಸಮ್ಮತಿಸಿದನು. ರಾಜ ಪರಿವಾರ ಹೋಗಿ ಮಹಾರಾಜರ ಮನವಿ ಸ್ವೀಕರಿಸಬೇಕು ಎಂದು ಕೇಳಿಕೊಂಡರು. ಶರಣರು ಒಪ್ಪಿದರು. ರಾಜನೇ ಆ ಗುಡಿಸಲಿಗೆ ಹೋಗ್ತಿದ್ದ. ಆ ಶರಣನಿಗೆ ಈ ಕಡೆ ಕರ್ಕೊಂಡು ಬರ್ರಿ ಅಂತ ಹೇಳಿ ಅಂದ್ಮೇಲೆ ಅರಮನೆಗೆ ಕರ್ಕೊಂಡು ಬಂದರು. ಶರಣ ಒಪ್ಪಿ ಅರಮನೆಗೆ ಬರ್ತಾನೆ. ಅರಮನೆಯಲ್ಲಿ ವೈಭವಪೂರಿತವಾಗಿರುವಂತೆ ಬಂಗಲೆ ಶೃಂಗಾರ ಮಾಡಿದರು. ಶರಣರು ಅಲ್ಲಿ ಉಳಿದರು. ಪಂಚಪಕ್ವಾನ್ ಅಡಿಗೆ ಸಿದ್ಧವಾಗುತ್ತಿತ್ತು. ರಾಜಸೇವಕಿಯರು ಸೇವೆ ಮಾಡುತ್ತಿದ್ದರು. ಇದೆಲ್ಲ 4-6 ತಿಂಗಳು ಆಗುವಷ್ಟರಲ್ಲಿ ಮಂತ್ರಿಗಳು ಸೇರಿಕೊಂಡು, ಮಹಾರಾಜ ಶರಣನು ಢೋಂಗಿ ಇದ್ದಾನೆ, ಅವನಿಗೆ ರಾಜಮಹಲ ಏಕೆ, ಸುಖದ ಸಂಪತ್ತಿಗೆ ಅನುಭವಿಸುತ್ತಿರುವವನು, ನಿಮಗೂ ಅವನಿಗೆ ಏನು ವ್ಯತ್ಯಾಸ ಇಲ್ಲ. ರಾಜನಿಗೂ ಮನದಲ್ಲಿ ಸಂಶಯ ಮೂಡಿತು. ಶರಣರಿಗೆ ಕೇಳಿಯೇ ಬಿಡಬೇಕು ಎಂದು ಮುಂಜಾನೆ ವಾಯುವಿಹಾರಕ್ಕೆ ಹೋದಾಗ ಶರಣರ ಜೊತೆ ಮಹಾರಾಜರು ಹೋದರು. ದಾರಿಯಲ್ಲಿ ರಾಜರು ಪ್ರಶ್ನೆ ಕೇಳಿದರು. ಶರಣರೇ, ನಿಮಗೂ ನಮಗೂ ವ್ಯತ್ಯಾಸವೇ ಇಲ್ಲ. ನೀವು ನಮ್ಮಂತೆ ಪಂಚಪಕ್ವಾನ ಅಡುಗೆ ಉಣ್ತೀರಿ, ನಿಮಗೂ ನಮ್ಮಂತೆ ಬಂಗ್ಲೆ ಇದೆ, ನಿಮಗೂ ನಮ್ಮಂತೆ ಸೇವೆ ಮಾಡುವ ಸಿಬ್ಬಂದಿ ಇದೆ, ನಿಮಗೂ ನಮಗೂ ಏನು ವ್ಯತ್ಯಾಸವೇ ಇಲ್ಲ. ಇದಕ್ಕೆ ನಿಮ್ಮ ಉತ್ತರವೇನು ಎಂದು ರಾಜ ಪ್ರಶ್ನೆ ಮಾಡಿದ. ಶರಣರು ನಗುತ್ತಾ ಹಾಗೆಯೇ ನಡೆದರು. ರಾಜನು ಹಾಗೆ ಅವರ ಹಿಂದೆ ಬೆನ್ನು ಹತ್ತಿದ. 1 ಕಿಲೋಮೀಟರ್, 2, 3, 4, 10 ಕಿಲೋಮೀಟರ್ ಹೋದರು. ರಾಜ ಗಾಬರಿಯಾದ. ಎಲ್ಲಿಗೆ? ಹಾಗೇ ಹೋಗುವುದು. ರಾಜ, ಇಲ್ಲ, ನನ್ನ ಅರಮನೆ ಕೆಲಸಗಳು ಇವೆ,
ಆವಾಗ ಶರಣರು ಉತ್ತರಿಸಿದರು, ಇದುವೇ ನನಗೂ ನಿನಗೂ ಇರೋ ವ್ಯತ್ಯಾಸ. ನೀ ಬಂಗ್ಲಾದ ನೀ ಹಚ್ಕೊಂಡಿದ್ದೀನ ಹಚ್ಕೊಂಡಿಲ್ಲ. ನನ್ನ ಹೃದಯದಲ್ಲಿ ಅರಮನೆಯೂ ಇಲ್ಲ, ಗುಡಿಸಲೂ ಇಲ್ಲ. ಅರಮನೆ ಇದ್ದಾಗಲೂ ನಿರ್ಲಿಪ್ತವಾಗಿ ಇದ್ದೆ, ಗುಡಿಸಲಿನಲ್ಲಿ ಇದ್ದಾಗಲೂ ನಿರ್ಲಿಪ್ತವಾಗಿ ಇದ್ದೇನೆ. ಅರಮನೆ ಗುಡಿಸಲು ಭೇದ ನಿನಗಿರಬಹುದು, ನನಗಿಲ್ಲ. ನಡೆ ಹೋಗು ಮಹಾರಾಜ, ಮರಳಿ ಹೋಗು. ರಾಜರು ಇಲ್ಲ ತಪ್ಪಾಯಿತು, ತಾವು ಬನ್ನಿ, ಇಲ್ಲ ಮತ್ತೆ ಬರುವುದಿಲ್ಲ, ಹೋಗು. ಚೆನ್ನಾಗಿ ಆಡಳಿತ ನಡೆಸು. ಸಂತರನ್ನು, ಶರಣರನ್ನು, ಮಹಾತ್ಮರನ್ನು ವ್ಯರ್ಥವಾಗಿ ಸಂಶಯದಿಂದ ನೋಡಬೇಡ, ಹೋಗು ಎಂದು ಕಳಿಸಿಕೊಟ್ಟ. ಶರಣನು ಲೋಕ ಸಂಚಾರಕ್ಕಾಗಿ ಹೊರಟೇ ಬಿಟ್ಟ. ಹೇಳುವ ಉದ್ದೇಶ ಅಂದರೆ ಅವರು ನಮ್ಮಂತೆ ಇರುತ್ತಾರೆ, ನಮ್ಮಂತೆ ನಿದ್ರೆ ಮಾಡುತ್ತಾರೆ ಎಂದು ವಕ್ರ ದೃಷ್ಟಿಯಿಂದ ನೋಡಬಾರದು. ಮಹಾತ್ಮರು ಎಲ್ಲರ ಮಧ್ಯದಲ್ಲಿ ಇದ್ದರೂ ಏನೂ ಅಂಟಿಸಿಕೊಳ್ಳದಂತೆ ಇರುತ್ತಾರೆ. ನಾಲಿಗೆ ಏನೆಲ್ಲ ತಿಂದರೂ ಅದಕ್ಕೆ ಒಂದಿಷ್ಟು ಅಂಟಿಕೊಳ್ಳುವುದಿಲ್ಲ. ತುಪ್ಪ ಇರಲಿ, ಜೇನುತುಪ್ಪ ಇರಲಿ, ಪಂಚಪಕ್ವಾನ ಇರಲಿ, ಏನು ತಿಂದರೂ ಅದಕ್ಕೆ ಅಂಟುವುದಿಲ್ಲ. ಅದೇ ರೀತಿಯಾಗಿ ಶರಣನಾದವನು ಲೋಕದ ಮಧ್ಯದಲ್ಲಿ ಇದ್ದರೂ ಸನ್ಯಾಸಿ ಇರಲಿ, ಸಂಸಾರಿ ಇರಲಿ, ಆದರೆ ಅದಾವುದೂ ಮೆತ್ತಿಸಿಕೊಳ್ಳುವುದಿಲ್ಲ. ನಿರಂಜನ, ನಿರ್ಲಿಪ್ತ, ನಿಜಸುಖಿಯಾಗಿ ಇರುತ್ತಾನೆಂದು ತಿಳಿದುಕೊಳ್ಳಬೇಕು. ಕಣ್ಣಿಗೆ ಕಾಡಿಗೆ ಹಚ್ಚಿಕೊಂಡರೂ ಕಣ್ಣಿಗೆ ಅಪಾಯ ಇರುವುದಿಲ್ಲ. ಸೂರ್ಯನ ಬಿಸಿಲು ಮಣ್ಣಿನ ಮೇಲೆ ಹರಡಿದರೂ ಮಣ್ಣು ಸೂರ್ಯನ ಬಿಸಿಲಿಗೆ ಅಂಟುವುದಿಲ್ಲ. ಅದೇ ರೀತಿಯಾಗಿ ಶರಣನಾದವನು ಸಕಲ ಸುಖಗಳ ಮಧ್ಯದಲ್ಲಿ ಇದ್ದರೂ, ಲೋಕದಲ್ಲಿ ಎಲ್ಲರಂತೆ ಇದ್ದರೂ ಅದಾವುದರಲ್ಲಿಯೂ ಮುಳುಗದೆ, ಯಾವ ಆಶೆ ಆಮಿಷಗಳಿಗೂ ಅಂಟಿಸಿಕೊಳ್ಳಲಾರದೆ ನಿಜದಾನಂದದಲ್ಲಿ ಇರುತ್ತಾನೆ, ನಿಜ ಸುಖ ಅನುಭವಿಸುತ್ತಾನೆ. ಶರಣನ ಜೀವನವೇ ಒಂದು ಅದ್ಭುತ. ಲೌಕಿಕ ಕಣ್ಣಿನಿಂದ ನೋಡಿ ಒಮ್ಮೆಲೆ ದುಡುಕಬಾರದು. ಶರಣನ ಇರುವು ಸಹಜ, ಸುಂದರ, ನಿರ್ಲಿಪ್ತ, ನಿರಂಜನವಾಗಿರುತ್ತದೆ. ಈ ವ್ಯಾಖ್ಯಾನ ಮುಗಿಸಿ. ಒಂದು ಸೆಕೆಂಡ್ ಹೇಳಿ ಸರ್. ಬಸವರಾಜ್ ಮರೆ ಸಾಹೇಬ್ರೆ